ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ ಮಕ್ಕಳ. 5ನೇ ತರಗತಿಯ ಅಧ್ಯಾಯ 3 ವ್ಯವಕಲನದ ಮೊದಲನೇ ಅವಧಿಗೆ ಎಲ್ಲರಿಗೂ ಕೂಡ ಆದರದ ಸುಸ್ವಾಗತ. ಮಕ್ಕಳ, ಈ ಕಲಿಕಾ ಕಾರ್ಯಕ್ರಮವನ್ನು ನೋಡಲು ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತು. ಈಗ ಒಂದು ಪುಟ್ಟ ಸಂದರ್ಭವನ್ನ ನಾವೆಲ್ಲರೂ ಕೂಡ ನೆನಪಿಸ್ಕೊಳ್ಳೋಣ. ಏನಪ್ಪ ಮಿಸ್ ಏನೋ ಹೇಳ್ತಿದ್ದಾರಲ್ಲ ಅಂತ ಭಾವಿಸ್ತೀರಾ? ಏನೂ ಇಲ್ಲ ಮಕ್ಕಳ. ಈಗ ನಿಮ್ಮ ಮನೆಯಲ್ಲಿ ಅಪ್ಪ 1 ತಿಂಗಳಿಗಾಗೋಷ್ಟು ಅಕ್ಕಿಯನ್ನು ಮನೆಗೆ ತಂದಿದ್ದಾರೆ ಅಂತ ಭಾವಿಸೋಣ. ಒಂದು 25 kg ಅಕ್ಕಿ ತಂದಿದ್ದಾರೆ. ಇನ್ನೇನು ಇನ್ನೊಂದು ವಾರ 2 ವಾರ ಇದೆ ಅನ್ನೋಷ್ಟೊತ್ತಿಗೆ ಅಮ್ಮ ಅಕ್ಕಿ ಖಾಲಿ ಆಗ್ತಾ ಬಂತು ಅಂತ ಹೇಳ್ತಾರೆ. ಎಷ್ಟು ಖಾಲಿ ಆಯಿತು ಅಂತ ಅಪ್ಪ ಕೇಳಿದ್ರು. ಅದಕ್ಕೆ ಅಮ್ಮ ಹೇಳಿದ್ರು, ಸುಮಾರು 15 kg ಅಷ್ಟು ಅಕ್ಕಿ ಖಾಲಿ ಆಗಿಬಿಟ್ಟಿದೆ ರೀ ಅಂತ. ಇನ್ನೂ ಇದೆಯಲ್ಲ, ನೋಡೋಣ ಇರೋ ತರೋಣ ಅಂತ ಅಂದರು ಅಪ್ಪ. ಆಗ ಮಗ ಕೇಳ್ತಾನೆ, ಅಮ್ಮ ಇನ್ನೂ 10 kg ಅಕ್ಕಿ ಉಳಿದಿದೆ ಅಲ್ವಾ ಅಂತ. ಏನಪ್ಪ ಇದು ಪ್ರಸಂಗ ಅಂತ ನಾವು ಯೋಚನೆ ಮಾಡಿದ್ದೆ. ಆದರೆ ತಂದಿದ್ದ ಅಕ್ಕಿ ಎಷ್ಟು? 25 kg. ಖಾಲಿ ಆದದ್ದು ಮುಗಿದದ್ದು ಎಷ್ಟು? 15 kg. ಹಾಗಾದರೆ ಮಗನೇ ಹೇಳಿಬಿಟ್ಟ, ಅಮ್ಮ 10 kg ಅಕ್ಕಿ ಉಳಿದಿದೆ ಅಂತ. ಹಾಗಾದರೆ ಈ ತಂದಿದ್ದು ಮುಗಿದಿದ್ದು ಉಳಿದಿದ್ದು ಇವೆಲ್ಲವನ್ನು ಕೂಡ ಗಣಿತೀಯವಾಗಿ ಈ ಒಂದು ಕ್ರಿಯೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದೆ ಆದರೆ ವ್ಯವಕಲನ. ನಾವು ಈ ದಿನದ ಅಧ್ಯಾಯ 3 ವ್ಯವಕಲನಕ್ಕೆ ಸಂಬಂಧಿಸಿದ ಹಲವು ಅಂಶಗಳನ್ನು ಚರ್ಚಿಸೋದಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳ. ಹೌದು, ಏನೇನು ಕಲ್ತ್ಕೊಳ್ತಾ ಇದ್ದೀವಿ ನಾವು ಈ ಒಂದು ಅವಧಿಯಲ್ಲಿ ಅಂತ ಗಮನಿಸಿದ್ದೆ. ಆದರೆ ದಶಕವಿಲ್ಲದಂತೆ 5 ಅಂಕಿ ಸಂಖ್ಯೆಗಳ ವ್ಯವಕಲನ, ತದನಂತರ 5 ಅಂಕಿಯ ಸಂಖ್ಯೆಗಳ ವ್ಯವಕಲನವನ್ನು ಆಧರಿಸಿದ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋಣ. ಇಲ್ಲಿ ನೋಡಿ, ನಿಮಗೆ ಏನು ಕಾಣಿಸ್ತಾ ಇದೆ? ಏನಪ್ಪ ಅದು ಅಂತ ಯೋಚನೆ ಮಾಡ್ತೀರಾ? ಒಂದು ಮರ. ಏನಿದೆ ಮರದಲ್ಲಿ? ಏನು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಮರದ ಮೇಲೆ ಎಷ್ಟು ಹಕ್ಕಿಗಳು ಬಂದು ಕೂತ್ಕೊಳ್ತಾ ಇದೆ? ಎಣಿಸಿ, ಎಷ್ಟು ಹಕ್ಕಿಗಳು, ಪಕ್ಷಿಗಳು ಎಷ್ಟು ಬಂದು ಕೂತಿದೆ? 7 ಪಕ್ಷಿಗಳಿದೆ ಮರದ ಮೇಲೆ. ನೋಡ್ತಾ ಇರ್ತೀವಿ ನಾವು. ಎಲ್ಲ ಪಕ್ಷಿಗಳು ಒಂದೇ ಕಡೆ ಕೂತಿರ್ತಾವ ಸುಮಾರು ಹೊತ್ತು? ಇಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಒಂದಕ್ಕೆ ಯಾರೋಯ್ತು ಇದ್ದಿದ್ದು 7ರಲ್ಲಿ. ಇನ್ನೊಂದು ಚೂರತ್ತಾದ್ಮೇಲೆ ಇನ್ನೊಂದು ಹಕ್ಕಿ ಹಾರಿ ಹೋಯಿತು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಹಕ್ಕಿ ಹಾರಿ ಹೋಯಿತು. ಒಟ್ಟು ನೋಡಿ, ಇನ್ನೂ ಒಂದು ಹಕ್ಕಿ ಹಾರ್ತು. ಹಾಗಾದರೆ ಈಗಿನ್ನ ಎಷ್ಟು ಪಕ್ಷಿಗಳು ಹಕ್ಕಿಗಳು ಈ ಮರದ ಮೇಲೆ ಕೂತಿದ್ದಾವೆ ಹೇಳಿ? ಹಾರಿದ್ದೆಷ್ಟು? 4. ಉಳಿದಿರೋದೆಷ್ಟು? 3 ಹಕ್ಕಿಗಳು ಕೂತಿದ್ದಾವೆ. 7ರಲ್ಲಿ 4 ಹಕ್ಕಿ ಹಾರಿ ಹೋದರೆ ಉಳಿದಿರುವುದು 3 ಹಕ್ಕಿಗಳು. ಮತ್ತೊಂದು ಪ್ರಸಂಗ ನೋಡೋಣ ಮಕ್ಕಳ. ಏನದು ಮಿಸ್ ಅಂತೀರಾ? ಗಮನಿಸಿ ಇಲ್ಲಿ. ನನ್ನ ಹತ್ರ ಮನೆಯಲ್ಲಿ ಒಂದು ಹೂಕುಂಡ ಇತ್ತು. ಒಂದು ಮಾತ್ರ ಅಲ್ಲ, 2 ಹೂಕುಂಡ ಇತ್ತು ನನ್ನ ಹತ್ರ. ನಮ್ಮ ಪಕ್ಕದ ಮನೆಯವ್ರು ಬಂದುಬಿಟ್ಟು, ಟೀಚರ್ ಅವರೇ ಒಂದು ನನಗೆ ಕೊಡಿ, ತುಂಬ ಚೆನ್ನಾಗಿದೆ, ನಾನು ನಮ್ಮ ಮನೇಲಿ ಇಟ್ಕೊಳ್ತೀನಿ ಅಂದರು. ಇರಲಿ ಅಂತ ಅಂದ್ಕೊಂಡು ನನ್ನ ಹತ್ರ ಇದ್ದಿದ್ದೆಷ್ಟು? 2 ಹೂಕುಂಡ. ಅವ್ರು ಬಂದು ಕೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅವರಿಗೆ ಒಂದನ್ನು ಕೊಟ್ಬಿಟ್ಟೆ. ಹಾಗಾದರೆ ಈಗ ನನ್ನ ಹತ್ರ ಉಳಿದಿರೋದೆಷ್ಟು? ಗೊತ್ತಾಗ್ತಾ ಇದೆ ಅಲ್ಲ. ನನ್ನ ಹತ್ರ ಇದ್ದಿದ್ದು 2, ನಾನು ಅವ್ರಿಗೆ ಕೊಟ್ಟಿದ್ದೆಷ್ಟು? 1. ಈಗ ನಮ್ಮ ಮನೆಯಲ್ಲಿರುವಂಥ ಹೂಕುಂಡ ಎಷ್ಟು? 1. ನೋಡಿ, 2 ಇತ್ತು. 2ರಲ್ಲಿ ನಾನು ಅವರಿಗೆ 1 ಕೊಟ್ಟೆ. ಏನು ಮಾಡಿದ್ದೀನಿ?
ಕೊಟ್ಟಿದ್ದೀನಿ. ನನ್ನ ಹತ್ರ ಉಳಿದಿರೋದೆಷ್ಟು? 1. ಇನ್ನೊಂದು ಸಂದರ್ಭ ನೋಡೋಣ ಮಕ್ಕಳ. ಹಾಂ, 1 ಟಬ್ ಇದೆ. ಮಿಸ್, ಟಬ್ಬಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಕೇಳ್ತೀರಾ ನನ್ನ? ನೋಡಿ, ಈ ಟಬ್ಬಲ್ಲಿ ಏನಿದೆ ಅಂತ? ನಿಮ್ಮೆಲ್ರಿಗೂ ಇಷ್ಟ ಆಗೋವಂಥ ಬಾಲ್ಸ್. ಎಷ್ಟು ಬಾಲ್ ಇದೆ ಅಂತ ಎಣಿಸಿ ಮಕ್ಕಳ. ಹಾಂ, 1 2 3 4 5 6 7 8 9. ಒಟ್ಟು ಎಷ್ಟು ಬಾಲಿದೆ? 9 ಬಾಲ್ಗಳಿವೆ. ಹಾಂ, 9 ಬಾಲಿದೆ. ಸರಿ, ಇನ್ನೊಂದು ಟಬ್ ಇದೆ. ಅಯ್ಯೋ, ಒಂದೇ ಟಬ್ಬಲ್ಲಿ ಇಷ್ಟೊಂದು ಬಾಲ್ ಇದೆಯಲ್ಲ, ಅದಕ್ಕೆ ಹಂಗೆ ಒಂದು ಸ್ವಲ್ಪ ತೆಗೆದು ಹಾಕಣ್ವಾ? ಆಯಿತು ನೋಡಿ, 1 ಬಾಲ್ ಹೋಯ್ತು, ಆ ಟಬ್ಬಿಗೆ ಹಾಕಿದ್ದೀವಿ. ಇನ್ನೊಂದು ಬಾಲ್ನ ಟಬ್ಬಲ್ಲಿ ಹಾಕಿದ್ದೀವಿ. ಮತ್ತೊಂದು ಬಾಲ್ ಟಬ್ಬಲ್ಲಿ ಹೋಯಿತು. ಇನ್ನೊಂದು ಬಾಲ್ ಟಬ್ಬಲ್ಲಿ ಹೋಯಿತು. ಟಬ್ಬಿಗೆ ನಾವೇನು ಮಾಡಿದ್ದೀವಿ? ಹಾಕಿದ್ದೀವಿ. ಈಗ ಈ ಮೊದಲನೇ ಟಬ್ಬಲ್ಲಿ ಇದ್ದಂಥ ಬಾಲ್ಗಳು ಎಷ್ಟು? 9. ಆ ಟಬ್ಬಿಂದ ಮತ್ತೊಂದು ಟಬ್ಬಿಗೆ ನಾವು ಹಾಕಿರುವಂತಹ ಅಥವಾ ಕಳಿಸಿರುವಂತಹ ಬಾಲ್ಗಳು ಎಷ್ಟು? 4. ನೋಡಿ ಮಕ್ಕಳ, ಮೊದಲ ಇದ್ದದ್ದು 9 ಬಾಲ್ಗಳು. ಆ 9 ಬಾಲ್ಗಳಲ್ಲಿ 4 ಬಾಲ್ಗಳನ್ನ ನಾವು ಮತ್ತೊಂದು ಟಬ್ಬಿಗೆ ಹಾಕಿದ್ದೀವಿ. ಕೊನೆಗೆ ಈಗ ಆ ಮೊದಲೇ ಇದ್ದಂಥ ಟಬ್ಬಲ್ಲಿ ಉಳಿದಿರೋದು ಎಷ್ಟು? 5. 9ರಲ್ಲಿ 4 ತೆಗೆದರೆ ಉಳಿಯುವುದು 5. ಈಗೊಂದು ಕಿರು ವಿಡಿಯೋ ನೋಡ್ಕೊಂಬರೋಣ. ಇದೇ ರೀತಿಯಾದಂತಹ ಲೆಕ್ಕಗಳಿಗೆ ಸಂಬಂಧಿಸಿದ ಒಂದು ವಿಡಿಯೋವನ್ನು ನೋಡೋಣ. ಓಕೆನಾ? ಹಾಂ, ನೋಡಿ ಮಕ್ಕಳ, ನಮಗಿಲ್ಲಿ ಈಗ 1687ರಿಂದ 1264 ಕಳಿಬೇಕಂತೆ. ಕಳಿಯೋಣವಾ? ಇಲ್ಲೊಂದು ಪುಟ್ಟ ಚಟುವಟಿಕೆ ಮಕ್ಕಳ. ಇಲ್ಲಿ ನೋಡಿ, ನನ್ನ ಕೈಲಿದೆ ಅಲ್ಲ ಚಿಕ್ಕ ಚಿಕ್ಕದ ಒಂದು ಚೌಕಗಳು. ಇವು ಬಿಡಿಗಳನ್ನು ಸೂಚಿಸುತ್ತೆ. ಒಂದೊಂದು ಬಿಡಿಯನ್ನು ಸೂಚಿಸುತ್ತೆ, ಬಿಡಿಗಳನ್ನು ಸೂಚಿಸುತ್ತೆ. ಇಲ್ಲಿದೆ ನೋಡಿ, ಇವು ಬೇಸ್ 10 ಬಾರ್ಸ್ ಅಂತ ಕರಿತೀವಿ. ಇದರಲ್ಲಿ ಇಂತಹ 10 ಬಿಡಿಗಳು ಸೇರಿಕೊಂಡು 10ರ ಒಂದು ಬೇಸ್ ಬ್ಲಾಕ್ ಆಗಿದೆ. ಇದು 10ಅನ್ನು ಸೂಚಿಸುತ್ತೆ. ಅದೇ ರೀತಿಯಾಗಿ ಇಲ್ಲಿ 100 ಬಿಡಿಗಳಿದ್ದಾವೆ. ಸೊ 100 ಬಿಡಿಗಳು ಸೇರಿ ಆಗಿರ್ತಕ್ಕಂತಹ 100ರ ಒಂದು ಕಟ್ಟು, 100ರ ಒಂದು ಬೇಸ್ ಬ್ಲಾಕ್. ಅದೇ ರೀತಿಯಾಗಿ 1000 ಬಿಡಿಗಳನ್ನು ಹೊಂದಿರತಕ್ಕಂತಹ 1000ದ ಒಂದು ಕಟ್ಟು, 1000ದ ಒಂದು ಬೇಸ್ ಬ್ಲಾಕ್. ಇವುಗಳನ್ನು ಉಪಯೋಗಿಸ್ಕೊಂಡು ನಾವಿವಾಗ ಈ ಲೆಕ್ಕವನ್ನು ಮಾಡೋದಕ್ಕೆ ಪ್ರಯತ್ನ ಪಡೋಣ. 1687. ಈಗ 1687 ಸ್ಥಾನ ಬೆಲೆಗೆ ಅನುಗುಣವಾಗಿ ಇಡೋದಕ್ಕೆ ಪ್ರಯತ್ನ ಪಡೋಣ. ಎಷ್ಟು ಬಿಡಿಗಳಿದೆ? 7 ಬಿಡಿಗಳು. 7 ಬಿಡಿಗಳನ್ನು ಇಡೋಣ. 1 2 3 4 5 6 7 ಬಿಡಿಗಳು. 8 ಹತ್ತುಗಳಿದೆ. ಎಷ್ಟು ಹತ್ತುಗಳು? 8 ಹತ್ತುಗಳು. 1 1 2 3 4 5 6 7 8 ಹತ್ತುಗಳು ಅಲ್ವಾ? ನೂರುಗಳೆಷ್ಟಿದೆ? 6 ನೂರುಗಳಿದೆ. 1 2 3 4 5 6 ನೂರುಗಳಿದೆ. ಎಷ್ಟು ನೂರುಗಳಿದೆ? 6 ನೂರುಗಳಿದೆ. ಮತ್ತೆ ಎಷ್ಟು ಸಾವಿರ ಇದೆ? 1000 ಇದೆ. ನೋಡಿ, 1000ದ 6 ನೂರು. 1 2 3 4 5 6 680. 1 2 3 4 5 6 7 8 87. 1 2 3 4 5 6 7 1687. ಈ 1687ರಲ್ಲಿ 1264 ಕಳಿಬೇಕಂತೆ. ಕಳಿಯೋದು ಅಂದರೆ ಇಲ್ಲಿಂದ ತೆಗಿಯೋಣವಾ ಮಕ್ಕಳ? ಹಾಂ, ಎಷ್ಟನ್ನು ತೆಗಿಬೇಕು? 1264. ಫಸ್ಟು ಬಿಡಿಯಿಂದ ತೆಗೆಯೋದಕ್ಕೆ ಪ್ರಾರಂಭ ಮಾಡೋಣವಾ? ಇಲ್ಲಿ ಎಷ್ಟು ಬಿಡಿಗಳನ್ನು ತೆಗಿಬೇಕು? ಇದರಿಂದ
4 ಬಿಡಿಗಳನ್ನ ತೆಕ್ಕೊಳ್ತಾ ಇದ್ದೀನಿ. 4 ಬಿಡಿಗಳನ್ನು ನಾನು ತೆಗೆದಿಟ್ಟಿದ್ದೀನಿ. 4 ಬಿಡಿಗಳನ್ನ ತಗೊಂಡೆ. ಅದಾದಮೇಲೆ ಎಷ್ಟು ಹತ್ತುಗಳನ್ನ ತೆಗಿಬೇಕು ಮಕ್ಕಳ? 6 ಹತ್ತುಗಳನ್ನ ತೆಗಿಬೇಕು. 1 2 3 4 5 6 6 ಹತ್ತುಗಳನ್ನು ತೆಗೆದಿದ್ದೀನಿ. ಅಂದರೆ ಕಳೀತಾ ಇದ್ದೀನಿ ಇಲ್ಲಿ. ಎಷ್ಟು ನೂರುಗಳನ್ನು ತೆಗಿಬೇಕಂತೆ ನಾನು? 2 ನೂರುಗಳನ್ನ ತೆಗಿಬೇಕಂತೆ. 1 2 2 ನೂರನ್ನು ತೆಗೆದಿದ್ದೀನಿ. ಆಮೇಲೆ ಎಷ್ಟು ಸಾವಿರ ತೆಗಿಬೇಕಂತೆ? 1,000 ತೆಗಿಬೇಕಂತೆ. 1,000ವನ್ನು ನಾನೇನು ಮಾಡ್ತಾ ಇದ್ದೀನಿ? ತೆಗೆದುಬಿಡ್ತಾ ಇದ್ದೀನಿ. ಇಷ್ಟನ್ನು ನಾನು ತೆಗೆದಾಯಿತು. ಹಾಗಾದರೆ ಉಳಿದಿರೋದು ಎಷ್ಟು ಮಕ್ಕಳ? 3 ಬಿಡಿಗಳೆಷ್ಟು? 3. ಹತ್ತೆಷ್ಟು? 2. ನೂರುಗಳೆಷ್ಟು? 1 2 3 4. 4 ನೂರುಗಳು. ಹಾಗಂದರೆ 1,687ರಿಂದ 1,264 ಕಳೆದಾಗ ನಮ್ಗೆ ಉಳಿಯೋದೆಷ್ಟು? 423. ಎಷ್ಟು ಉಳಿತಾ ಇದೆ ಮಕ್ಕಳ? 423. ನೋಡಿ ಇಲ್ಲಿ 4 ನೂರುಗಳು, 2 ಹತ್ತುಗಳು, 3 ಬಿಡಿಗಳು. ಇದು ವ್ಯತ್ಯಾಸ. ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ. 423. ಇದನ್ನೇ ನಾವು ವ್ಯತ್ಯಾಸ ಅಂತ ಕರಿತೀವಿ. 1,687 ಅನ್ನೋದು ವ್ಯವಕಲ್ಯ. ಆ ವ್ಯವಕಲ್ಯದಿಂದ 1,264 ಅನ್ನೋದು ವ್ಯವಕಲಕವನ್ನು ಕಳೆದಾಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು 423 ವ್ಯತ್ಯಾಸ. ಈಗ ಎಲ್ರಿಗೂ ಕೂಡ ಈ ಒಂದು ಚಟುವಟಿಕೆ ಮೂಲಕ ವ್ಯವಕಲ್ಯದಿಂದ ವ್ಯವಕಲಕವನ್ನು ಕಳೆದಾಗ ನಮಗೆ ಸಿಗೋದು ವ್ಯತ್ಯಾಸ ಅಂತ ಗೊತ್ತಾಗಿದೆ ಮಕ್ಕಳ. ಎಲ್ಲರೂ ಕೂಡ ವಿಡಿಯೋದಲ್ಲಿ ಚಟುವಟಿಕೆಯನ್ನು ತುಂಬ ಚೆನ್ನಾಗಿ ಇಷ್ಟಪಟ್ರಿ ಅಂತ ಭಾವಿಸ್ತಾ ಇದ್ದೀನಿ. ಈಗ ಮತ್ತೆ ಇನ್ನೇನೋ ಅದಕ್ಕೆ ಸಂಬಂಧಿಸಿದಂತಹ ಒಂದು ಅಂಶವನ್ನು ಇಲ್ಲಿ ನೋಡೋಣ. ಬಾಲ್ ಅಂದರೆ ಆಟ ಆಡೋಕ್ಕೆ ನಿಮಗೆ ತುಂಬ ಇಷ್ಟ. 3 ಬಾಲ್ ಇತ್ತು. 3 ಬಾಲಲ್ಲಿ ನಿನ್ನ ಫ್ರೆಂಡಿಗೆ ನೀನು 1 ಬಾಲನ್ನು ಕೊಡ್ತಾ ಇದೆಯಾ? ಏನು ಮಾಡ್ತಾ ಇದೆಯಾ ಅಂತ ಅಂದ್ಕೊಳ್ಳಿ. ಕೊಡ್ತಾ ಇದ್ದೀರಾ. 1 ಬಾಲನ್ನು ಕೊಡ್ತಾ ಇದ್ದೀರಾ. ಕೊಟ್ಟಾಗ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ ಮಕ್ಕಳ? ಮಿಸ್ ತುಂಬ ಸಿಂಪಲ್ಲು ಅಂತೀರಾ? ನೀವೇ ಹೇಳ್ದಂಗೆ 2 ಬಾಲ್ ಉಳಿಯುತ್ತೆ. ವೆರಿ ಗುಡ್. ಬಿಸ್ ನಮಗಿದು ಗೊತ್ತಿಲ್ವಾ ಅಂತೀರ? ಹಾಂ, ಇದ್ದಿದ್ದೆಷ್ಟು ಬಾಲ್ ನಿಮ್ಮ ಬಳಿ? 3. ನಿಮ್ಮ ಸ್ನೇಹಿತನಿಗೆ ನೀವು ಕೊಟ್ಟಂಥ ಬಾಲ್ ಎಷ್ಟು? 1. ನಿಮ್ಮ ಬಳಿ ಉಳಿತಾ ಇರ್ತಕ್ಕಂಥ ಬಾಲ್ ಎಷ್ಟು? 2. ನೋಡಿ ಮಕ್ಕಳ, 3ರಲ್ಲಿ 1 ಕೊಟ್ಟಿದ್ದೀವಿ, ಉಳಿದಿರೋದು 2. 3 ಬಾಲ್ಗಳಲ್ಲಿ 1 ಬಾಲನ್ನು ನಾವು ಕೊಟ್ಟಾಗ ಉಳಿತಾ ಇರೋವಂಥ ಬಾಲ್ಗಳೆಷ್ಟು? 2. ನಾವೀಗಾಗಲೇ ಚಟುವಟಿಕೆಯಲ್ಲಿ ತಿಳ್ಕೊಂಡಂಗೆ ನಮ್ಮ ಹತ್ರ ಒಟ್ಟಾರೆ ಇದ್ದಂಥ ಅಂಶ ಅಂದರೆ ಪ್ರಮಾಣ, ಒಟ್ಟು ಬಾಲ್ಗಳು ಎಷ್ಟು? 3. ಇದನ್ನೇ ನಾವು ವ್ಯವಕಲ್ಯ ಅಂತ ಕರಿತೀವಿ. ನಾವು ಕೊಟ್ಟಿದ್ದು, ಕೊಡೋದು ಅಥವಾ ತೆಗೆಯೋದು, ಖಾಲಿ ಆಗೋದು, ಮುಗಿಯೋದು, ಅದನ್ನು ನಾವು ಏನಂತ ಕರಿತೀವಿ? ವ್ಯವಕಲಕ. ಈ ವ್ಯವಕಲ್ಯದಿಂದ ನಾವು ಎಷ್ಟನ್ನು ತೆಗೆದಿದ್ದೀವಿ? 3ರಿಂದ 1 ತೆಗೆದಿದ್ದೀವಿ, ಕೊಟ್ಟಿದ್ದೀವಿ. ಇದನ್ನು ನಾವು ವ್ಯವಕಲಕ ಅಂತ ಕರಿತೀವಿ. ಇವೆರಡನ್ನು ನಾವು ಇದರಿಂದ ಇದನ್ನು ಕಳೆದಾಗ ನಮಗೆ ಸಿಗುವಂಥದ್ದೇ, ಉಳಿಯೋ ಅಂಥದ್ದೇ ವ್ಯತ್ಯಾಸ. ವ್ಯವಕಲ್ಯ ಮೈನಸ್ ವ್ಯವಕಲಕ ಈಸ್ ಈಕ್ವಲ್ ಟು ವ್ಯತ್ಯಾಸ. ಮೈನಸ್ ಸಬ್ಟ್ರಾಹ್ಯಾಂಡ್ ಗಿವ್ಸ್ ರೈಸ್ ಟು ಡಿಫ್ರೆನ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತಾ ಮಕ್ಕಳ? ಈಗ ನೋಡಿ, ವ್ಯವಕಲನ ಅಂತಕ್ಕಂಥದ್ದು ವ್ಯವಕಲ್ಯದಿಂದ ವ್ಯವಕಲಕವನ್ನು ಕಳೆದಾಗ ನಮಗೆ ವ್ಯತ್ಯಾಸ ದೊರೆಯುತ್ತದೆ. ಕಳೆದ ತರಗತಿಗಳಲ್ಲಿ 3, 4ನೇ ತರಗತಿಗಳಲ್ಲಿ ಇದರ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ. ಈಗ ಅದರ ಮುಂದುವರಿದು ಹೆಚ್ಚಿನ ಅಂಕಿಗಳ ಸಂಖ್ಯೆಗಳ ವ್ಯವಕಲನವನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನಮಗಿಲ್ಲೊಂದು ಲೆಕ್ಕ ಬರ್ತಾ ಇದೆ ಮಕ್ಕಳ. ವ್ಯವಕಲನ ಮಾಡಿರಿ.
ಕಳೆದ ತರಗತಿನಲ್ಲಿ 4 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ನಾವು ಮಾಡಿದ್ವಿ. ಅದೇ ದಶಕರಹಿತ 4 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಒಮ್ಮೆ ನಾವು ಪುನರ್ಮನನ ಮಾಡಿಕೊಂಡು ಬರೋಣ. ಮೊದಲು ಇಲ್ಲಿ 4528ರಿಂದ ಯಾವುದನ್ನು ಕಳಿಬೇಕು ಮಕ್ಕಳ? ವೆರಿ ಗುಡ್, 3214. ಯಾವಾಗಲೂ ತಿಳ್ಕೊಳ್ಳಿ ಮಕ್ಕಳ, ನಾವು ವ್ಯವಕಲನವನ್ನು ಮಾಡಿದಾಗ ಇಲ್ಲಿ ವ್ಯವಕಲ್ಯ ಯಾವುದು, ವ್ಯವಕಲಕ ಯಾವುದು ಅಂತ ಗುರುತಿಸ್ಕೋಬೇಕು. ಗುರುತಿಸ್ಕೊಂಡಾದ್ಮೇಲೆ ನೀವು ಮೊದಲಿಗೆ ಅವುಗಳ ಸ್ಥಾನ ಬೆಲೆಗೆ ಅನುಗುಣವಾಗಿ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಬರ್ಕೊಂಡು ಅಭ್ಯಾಸ ಮಾಡೋದನ್ನು ಕಲ್ತ್ಕೊಳ್ಳೋಣ. ಮುಂದಿನ ತರಗತಿಗಳು, ದೊಡ್ಡ ತರಗತಿಗಳಿಗೆ ಹೋದಂಗೆ ನೇರವಾಗಿ ಡೈರೆಕ್ಟಾಗಿ ಮಾಡಿವ್ರಂತೆ ಈಗ ಸ್ಥಾನ ಬೆಲೆ ಕೋಷ್ಟಕದಲ್ಲೇ ಬರೆಯೋದಕ್ಕೆ ಅಭ್ಯಾಸ ಮಾಡಿ ಮಕ್ಕಳ. 4 ಸ್ಥಾನಗಳು, 1000 ಸ್ಥಾನದವರೆಗೆ ನಾನಿಲ್ಲಿ ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕಿದ್ದೇನೆ. ಇದರಲ್ಲಿ ಮೊದಲನೇದು ಯಾವುದು? ವ್ಯವಕಲ್ಯ. 4528ರಿಂದ ನಾವು ಯಾವುದನ್ನು ಕಳಿಬೇಕು? ವ್ಯವಕಲಕ ಯಾವುದು? 3214 ಕಳಿಬೇಕು. ಕಳೆದ್ರೆ ನಮಗೇನು ಸಿಗುತ್ತೆ ಮಕ್ಕಳ? ವ್ಯತ್ಯಾಸ ಸಿಗುತ್ತೆ. ಕಳಿಯೋಣವಾ? ನಾವು ವ್ಯವಕಲನವನ್ನು ಮಾಡುವಾಗ ಯಾವ ಸ್ಥಾನದಿಂದ ಮಾಡಬೇಕು? ಅದು ಕೂಡೋದಿರಲಿ ಕಳೆಯೋದಿರಲಿ ಬಿಡಿ ಸ್ಥಾನದಿಂದ ಮಾಡ್ತಾ ಬರಬೇಕು. ಒಟ್ಟು ಬಿಡಿ ಸ್ಥಾನದಲ್ಲಿ ಎಷ್ಟು ಬಿಡಿಗಳಿದೆ? 8. ಆ 8 ಬಿಡಿಗಳಲ್ಲಿ 4 ಬಿಡಿಗಳನ್ನು, ಎಷ್ಟು ಬಿಡಿಗಳನ್ನು ಕಳೀತಾ ಇದ್ದೀವಿ? 4 ಕಳೆದಾಗ ಏನು ಬರುತ್ತೆ? 4. ತದನಂತರ 10ರ ಸ್ಥಾನದಲ್ಲಿ 2ರಿಂದ 1 ಕಳೆದಾಗ ನಮಗೆ ಎಷ್ಟು ಸಿಕ್ಕುತ್ತೆ? 1. 5ರಲ್ಲಿ 2 ಕಳೆದ್ರೆ ಯಾರೋ ಅಲ್ಲಿ ಹೇಳ್ತಾ ಇದ್ದೀರಾ? ವೆರಿ ಗುಡ್ ಚಿಲ್ಡ್ರನ್. 5ರಲ್ಲಿ 2 ಕಳೆದ್ರೆ 3. ಜಾಣ್ ಮಕ್ಕಳು. 4ರಲ್ಲಿ 3 ಕಳೆದ್ರೆ 1. ನಮಗೆ ಎಷ್ಟು ಉತ್ತರ ಬರ್ತಿದೆ ಮಕ್ಕಳ? 1314. ನೋಡಿ, 4528ರಿಂದ 3214 ಕಳೆದ್ರೆ ನಮ್ಗೆ ಎಷ್ಟು ಬರ್ತಾ ಇದೆ? 1314 ದೊರೀತಾ ಇದೆ. ಇದರಲ್ಲಿ ಹಾಗೆ ಗುರುತಿಸಿ, ಇದು ವ್ಯವಕಲ್ಯ, ಇದು ವ್ಯವಕಲಕ. ನಮಗೆ ದೊರೆತಿರೋ ಉಳಿದಿರೋ ಉತ್ತರ ಏನು? ವ್ಯತ್ಯಾಸ. ಅರ್ಥ ಆಯಿತು ಅಂತ ಭಾವಿಸ್ತೀನಿ ಮಕ್ಕಳ. 59842ರಿಂದ 34532 ನಾವು ಕಳಿಬೇಕಂತೆ. ನೋಡೋಣ. ಇಲ್ಲಿ ನೋಡಿ ಮಕ್ಕಳ, ನಾವೀಗ ಇದನ್ನು ಸ್ಥಾನ ಬೆಲೆ ಪಟ್ಟಿಯಲ್ಲಿ ಬರ್ಕೊಂಡು ಕಳೀತಾ ಇದ್ದೀವಿ. ನಾನೀಗಾಗಲೇ ಹೇಳಿರೋ ಹಾಗೆ 10,000 ಸ್ಥಾನದವರೆಗೆ ನಾವು ಬರ್ಕೊಂಡು ಸಂಖ್ಯೆಗಳನ್ನು ಬರೆದಿದ್ದೀವಿ. ಈಗ ವ್ಯವಕಲನವನ್ನು ಮಾಡ್ತಾ ಹೋಗೋಣವಾ? ಬಿಡಿ 10, 100, 1000, 10,000 5 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಬಿಡಿ ಸ್ಥಾನದಿಂದ ಪ್ರಾರಂಭ ಮಾಡೋಣ. ಹೇಗೆ ಮಿಸ್ ಪ್ರಾರಂಭ ಮಾಡೋದು? 2ರಿಂದ 2 ಕಳೆದಾಗ ಎಷ್ಟು ಮಕ್ಕಳ? 0. ವೆರಿ ಗುಡ್. 2 ಇರುತ್ತೆ, 2 ಕೊಟ್ಬಿಡ್ತಾ ಇದ್ದೀವಿ. ಉಳಿಯೋದೆಷ್ಟು? ಏನೂ ಇಲ್ಲ ಮಿಸ್, ಏನೂ ಇಲ್ಲ ಅನ್ನಂತನ್ನ 0ಯಿಂದ ಸೂಚಿಸ್ತಾ ಇದ್ದೀವಿ. 4ರಿಂದ 3 ಕಳೆದಾಗ 1. 8ರಿಂದ 5 ಕಳೆದಾಗ 3. ಅದೇ ರೀತಿಯಾಗಿ 1000ದ ಸ್ಥಾನದಲ್ಲಿರ್ತಕ್ಕಂತಹ 9ರಿಂದ 4 ಕಳೆದಾಗ ಎಷ್ಟು ಸಿಗುತ್ತೆ ನಮಗೆ? 5. 5ರಿಂದ 3 ಕಳೆದಾಗ 2. ಇಲ್ಲೆಲ್ಲೂ ಕೂಡ ನಾವು ದಶಕವನ್ನು ತಗೊಳ್ತಾ ಇಲ್ಲ ಮಕ್ಕಳ. ದಶಕ ರಹಿತ 5 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ನಾವೀಗ ಮಾಡಿದ್ವಿ. ಎಷ್ಟು ಬರ್ತಾ ಇದೆ ನಮಗೆ ವ್ಯತ್ಯಾಸ? 25,310. 25,310. ಇಲ್ಲಿ ನೋಡಿ ಮಕ್ಕಳ, ಇದು ವ್ಯವಕಲ್ಯ. 59,842 ಮತ್ತು ವ್ಯವಕಲಕ 34,532. ನಾವು ಕಳಿಬೇಕಾಗಿರೋ ಅಂಥದ್ದು ನಮಗೆ ದೊರೆತಂಥ ವ್ಯತ್ಯಾಸ 25,310. ಈಗ ಇನ್ನೊಂದು ಆ್ಯಕ್ಟಿವಿಟಿ ಇರೋವಂಥ ಪುಟಾಣಿ ವಿಡಿಯೋವನ್ನು ನೋಡ್ಕೊಂಬರೋಣವಾ ಮಕ್ಕಳ? ಖುಷಿನಾ? ಫೈನ್. ನೋಡಿ ಮಕ್ಕಳ, ಇಲ್ಲಿ ನಮ್ಮ ಹತ್ರ ಕೆಲವೊಂದು ಆಟಿಕೆಯ ರಿಂಗ್ಗಳಿದೆ. ಇದರಲ್ಲಿ 9 ರಿಂಗ್ ಇತ್ತು. 1, 2, 3, 4, 5,
6, 7, 8, 9. 9 ರಿಂಗಲ್ಲಿ 4 ರಿಂಗ್ಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನನ್ನ ವಿದ್ಯಾರ್ಥಿ ಸುಮಾಗೆ 4 ರಿಂಗ್ಗಳನ್ನ ಕೊಟ್ಬಿಟ್ಟೆ. ಹಾಗಾದರೆ ನನ್ನ ಹತ್ರ ಉಳಿದಿರೋದೆಷ್ಟು? 5 ರಿಂಗುಗಳು. ಒಪ್ಕೋತಿರಲ್ಲ? ನನ್ನ ಹತ್ರ ಇದ್ದಿದ್ದೆಷ್ಟು ರಿಂಗು? 9 ರಿಂಗು. 9 ರಿಂಗಲ್ಲಿ ನಾನು ಸುಮಾಗೆ ಎಷ್ಟು ಕೊಡ್ತಾ ಇದ್ದೀನಿ? 4. ಹಾಗಾದರೆ ನನ್ನ ಹತ್ರ ಉಳಿತಾ ಇರೋದೆಷ್ಟು? 1, 2, 3, 4, 5. ಆಗಲೇ ಎಣಿಸಿದ್ವಲ್ಲ, 9 ಇತ್ತು. 9ರಲ್ಲಿ 4 ಕೊಟ್ಟಾಗ ಕೊಡ್ತಾ ಇದ್ದೀವಿ, ಉಳಿತಾ ಇರೋದೆಷ್ಟು? 5. ಹೌದು ಮಿಸ್ ಅಂದ್ರಿ ಅಲ್ವಾ? ಈಗ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಮಕ್ಕಳ, ಮೊದಲಿದ್ದೇನು? ವ್ಯವಕಲ್ಯ. ನಾನು ಕೊಟ್ಟಿದ್ದು ಸುಮಾಗೆ ಕೊಟ್ಟಿದ್ದೆಷ್ಟು? 4. ವ್ಯವಕಲಕ ನನ್ನ ಹತ್ರ ಉಳಿತಾ ಇರೋದೆಷ್ಟು? 5. ವ್ಯತ್ಯಾಸ ಏನಿದು ಮಕ್ಕಳ? ವ್ಯತ್ಯಾಸ. ಈಗ ಇನ್ನೊಂದ್ಸಲ ಈ ರೀತಿ ಪ್ರಯತ್ನ ಪಡೋಣ. ವ್ಯವಕಲ್ಯದಿಂದ ನಾನು ಏನು ಮಾಡ್ತಾ ಇದ್ದೀನಿ? ಕೊಡ್ತಾ ಇದ್ದೀನಿ. ನನ್ನ ಹತ್ರ ಉಳಿಯೋದೆಷ್ಟು? 5. ಒಪ್ಕೊಂಡ್ರಿ ಎಲ್ಲರೂ? ಈಗ ಇದರಲ್ಲಿ ವ್ಯವಕಲಕ ಮತ್ತು ವ್ಯತ್ಯಾಸ ನಾನು ಸುಮಾರು ಕೊಟ್ಟಿದ್ದೆಷ್ಟು? 4. ನನ್ನ ಹತ್ರ ಉಳಿದಿರೋದೆಷ್ಟು? 5. ನನ್ನ ಹತ್ರ ಉಳಿದಿರೋದು 5, ಸುಮಾರು ಕೊಟ್ಟಿರೋದೆಷ್ಟು? 4. ಇದನ್ನು ಗಮನಿಸಿ ಇವಾಗ. 4. ಹಾಗಾದರೆ ಒಟ್ಟು ಎಷ್ಟು ಮಕ್ಕಳ? ಇವೆರಡನ್ನು ಕೂಡಿದಾಗ 9. ನೋಡಿ ಇಲ್ಲಿ. ಎಸ್ ಮಕ್ಕಳ, ಇಲ್ಲಿ ಗಮನಿಸಿ. ಈಗ ನನ್ನ ಹತ್ರ ಉಳಿದಿರೋದು ಅಂದರೆ ವ್ಯತ್ಯಾಸ ಎಷ್ಟಿದೆ ಮಕ್ಕಳ? 5. ನಾನು ಸುಮಾರು ಕೊಟ್ಟಿದ್ದೆಷ್ಟು? 4. ಅವೆರಡನ್ನು ಕೂಡ್ತಾ ಇದ್ದೀನಿ. ಕೂಡಿದ್ರೆ ನನಗೆ ಎಷ್ಟು ಬರ್ತಾ ಇದೆ? ಮತ್ತೆ ಇಲ್ಲಿ ನೋಡಿ, ಇಲ್ಲಿ 1, 2, 3, 4, 5, 6, 7, 8, 9 ಆಟಿಕೆ ರಿಂಗುಗಳು. 9. ಓ, 5ಕ್ಕೆ 4 ಕೂಡಿದ್ರೆ 9 ಸಿಗ್ತಾ ಇದೆ. 9 ಅನ್ನೋದೇನು? ವ್ಯವಕಲ್ಯ. ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಿದಾಗ ನಮಗೆ ಏನು ದೊರೆಯುತ್ತೆ? ವ್ಯವಕಲ್ಯ. ಈ ರೀತಿ ವ್ಯತ್ಯಾಸ ಮತ್ತು ವ್ಯವಕಲಕಗಳ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಿ ಬಂದರೆ ನಾವು ಮಾಡಿರೋ ಲೆಕ್ಕ ಸರಿ ಅಂತ ಅರ್ಥ. ಇದನ್ನೇ ನಾವು ತಾಳೆ ನೋಡೋದು ಅಂತ ಕರಿತೀವಿ. ವ್ಯವಕಲ್ಯ ಮೈನಸ್ ವ್ಯವಕಲಕ = ವ್ಯತ್ಯಾಸ. ಹಾಗೆ ವ್ಯತ್ಯಾಸ ಪ್ಲಸ್ ವ್ಯವಕಲಕ = ವ್ಯವಕಲ್ಯ. ಇದನ್ನೇ ನಾವು ತಾಳೆ ನೋಡೋದು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳ? ವೆರಿ ಗುಡ್. ಎಲ್ಲರೂ ಕೂಡ ವಿಡಿಯೋದಲ್ಲಿದ್ದಂತಹ ಚಟುವಟಿಕೆಯನ್ನು ಅರ್ಥೈಸ್ಕೊಂಡ್ರಿ ಮತ್ತು ಸಂತೋಷಪಟ್ರಿ ಅಂತ ಭಾವಿಸ್ತಾ ಏನು ಮಾಡಿದ್ವಿ? ತಾಳೆ ನೋಡಿದ್ವಿ. ತಾಳೆ ನೋಡೋದು ಅಂದರೆ ಏನು? ವ್ಯವಕಲಕವನ್ನು ತಾಳೆ ಮಾಡುವಾಗ ಅಥವಾ ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು. ನಾವು ಮಾಡಿರೋ ಲೆಕ್ಕ ಸರಿನಾ ತಪ್ಪಾ ಅಂತ ತಾಳೆ ನೋಡೋ ಸಂದರ್ಭದಲ್ಲಿ ವ್ಯವಕಲಕವನ್ನು ತಾಳೆ ನೋಡುವಾಗ ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ಕೂಡಬೇಕು. ಇವುಗಳ ಮೊತ್ತವು ವ್ಯವಕಲ್ಯಕ್ಕೆ ಸಮನಾಗಬೇಕು. ಸಮನಾಗಿದ್ದರೆ ನಾವು ಮಾಡಿರೋಂಥ ಲೆಕ್ಕ ಸರಿ ಅಂತ ಅರ್ಥ. ನೋಡಿ ಮಕ್ಕಳ, ವ್ಯತ್ಯಾಸ ಪ್ಲಸ್ ವ್ಯವಕಲಕ ಇವೆರಡನ್ನು ಕೂಡಿದಾಗ ನಮಗೆ ಏನು ಸಿಗುತ್ತೆ? ವ್ಯವಕಲ್ಯ. ಚಟುವಟಿಕೆನಲ್ಲೇ ನಿಮಗೆ ನಾನು ತೋರಿಸಿದ್ದೆ. ಈಗ ಅದನ್ನು ನಾವು ತಾಳೆ ನೋಡೋವಂತಹ ಒಂದು ಕೆಲಸವನ್ನು ಇಲ್ಲಿ ಮಾಡೋಣ. ಇಲ್ಲಿ ನೋಡಿ ಮಕ್ಕಳ, 59,842 ಮೈನಸ್ 34,532 = 25,310. ಇದು ನಾವೀಗಾಗಲೇ ಮಾಡಿದಂತಹ ಲೆಕ್ಕ ಅಲ್ವಾ? ಇದನ್ನು ತಾಳೆ ನೋಡೋಣ, ನಾವು ಮಾಡಿರೋದು ಸರಿನಾ ತಪ್ಪಾ ಅಂತ. ಏನು ಮಾಡ್ತಾ ಇದ್ದೀನಿ? ಅಗೇನ್ ನಾವು ಸ್ಥಾನ ಬೆಲೆ ಕೋಷ್ಟಕವನ್ನು ಹಾಕ್ಕೊಂಡಿದ್ದೀವಿ. ಈ ಸ್ಥಾನ ಬೆಲೆ ಕೋಷ್ಟಕದಲ್ಲಿ ನೋಡಿ ಮಕ್ಕಳ, ನಾವು ವ್ಯತ್ಯಾಸ, ಇದರಲ್ಲಿ ವ್ಯತ್ಯಾಸ ಯಾವುದು ಮಕ್ಕಳ? ಇಲ್ಲಿ ಬಂದಿರೋಂಥ ಉತ್ತರ 25,310. ತದನಂತರ ವ್ಯವಕಲಕ ಯಾವುದು? ವ್ಯವಕಲಕ ಗುರುತಿಸಿ. 34,532.
ಇವೆರಡನ್ನ ಕೂಡ್ತಾ ಇದ್ದೀವಿ. ನೋಡಿ ಕೂಡೋಣ ಒಂದ್ಸಲ. ನಾನು ಆಲ್ರೆಡಿ ಕೂಡಿದ್ದೀನಿ. 0ಗೆ 2 ಕೂಡಿದ್ರೆ 2, 1ಕ್ಕೆ 3 ಕೂಡಿದ್ರೆ 4, 3ಕ್ಕೆ 5 ಕೂಡಿದ್ರೆ 8, 5ಕ್ಕೆ 4 ಕೂಡಿದ್ರೆ 9, 2ಕ್ಕೆ 3 ಕೂಡಿದ್ರೆ 5. ಸೊ ನಮಗಿಲ್ಲೇನು ಸಿಗ್ತಾ ಇದೆ? 59,842. ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ನಾವು ಕೂಡಿದಾಗ 59,842 ಬಂದಿದೆ. ಯಾವುದಿದು? ಇಲ್ಲಿ ನೋಡಿ, ವ್ಯತ್ಯಾಸ ಮತ್ತು ವ್ಯವಕಲಕವನ್ನು ನಾವು ಕೂಡಿದಾಗ ನಮಗೆ ವ್ಯವಕಲ್ಯ ದೊರೆತಿದ್ದೇ ಆದರೆ ನಾವು ಮಾಡಿರೋಂಥ ಲೆಕ್ಕ ಸರಿ ಅಂತ ಅರ್ಥ. ತಾಳೆ ನೋಡೋದು ಗೊತ್ತಾಯ್ತಲ್ಲ ಮಕ್ಕಳ? ಇಲ್ಲಿ ನೋಡಿ, ಒಂದು ಕಾರ್ಖಾನೆಯು 8,534 ಡಬ್ಬಗಳನ್ನು ತಯಾರಿಸಿದೆ. ಅದರಲ್ಲಿ 5,421 ಡಬ್ಬಗಳು ಮಾರಾಟ ಆಗಿದೆ. ಉಳಿದ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಒಟ್ಟು ಎಷ್ಟು ಡಬ್ಬಗಳು ತಯಾರಾದವು ಆ ಕಂಪನಿನಲ್ಲಿ, ಆ ಕಾರ್ಖಾನೆಯಲ್ಲಿ? ತಯಾರಿಸಿದ ಡಬ್ಬಗಳ ಸಂಖ್ಯೆ 8,534. ಮಾರಾಟ ಮಾಡಿದ ಡಬ್ಬಗಳ ಸಂಖ್ಯೆ ಎಷ್ಟು? 5,302. ಉಳಿದ ಡಬ್ಬಗಳ ಸಂಖ್ಯೆ ಅಂದಾಗ ನಾವೇನು ಮಾಡಬೇಕು ಮಕ್ಕಳ? ಕಳಿಬೇಕು ಮಿಸ್ ಅಂತ ಇದ್ದೀರಾ? ಕರೆಕ್ಟಾಗೇ ಹೇಳ್ತಾ ಇದ್ದೀರಾ. ಉಳಿದ ಡಬ್ಬಗಳು ಅಂದಾಗ ಏನು ಮಾಡಬೇಕು ನಾವು? ಕಳಿಬೇಕು. 4ರಲ್ಲಿ 2 ಕಳೆದಾಗ 2, 3ರಲ್ಲಿ 0 ಕಳೆದಾಗ 3, 5ರಲ್ಲಿ 3 ಕಳಿತಾ ಇದ್ದೀವಿ. ಎಷ್ಟು? 2. 8ರಲ್ಲಿ 5 ಕಳೆದ್ರೆ 3. ಇನ್ನು ಉಳಿದಿರೋಂಥ ಡಬ್ಬಗಳ ಸಂಖ್ಯೆ ಎಷ್ಟು? 3,232 ಡಬ್ಬಗಳು ಕಾರ್ಖಾನೆಯಲ್ಲಿ ಉಳಿದಿವೆ. ಹೀಗೆ ಹೇಳಿಕೆ ರೂಪದ ಸಮಸ್ಯೆಗಳನ್ನು ಕೂಡ ನಾವು ಬಿಡಿಸೋದನ್ನು ಅಭ್ಯಾಸ ಮಾಡಬೇಕು. ಈಗೊಂದು ಚಟುವಟಿಕೆಯನ್ನು ನೋಡಿಕೊಂಡು ಬರೋಣ ಮಕ್ಕಳ. ಏನದು ಮಿಸ್ ಅಂತೀರಾ? ಯೋಚನೆ ಮಾಡಿ. ಒಗಟುಗಳನ್ನು ಬಿಡಿಸ್ಬೇಕು. ಮಿಸ್ ಒಗಟು ಬಿಡಿಸೋದು ತುಂಬ ಇಷ್ಟ ಅಂತೀರಲ್ವಾ? ನೀವೇ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಹಲವಾರು ಒಗಟುಗಳನ್ನು ಕೇಳ್ತಾ ಇರ್ತೀರಾ. ಏನು ಮಿಸ್ ಒಗಟು ಅಂತ ಆಗಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರಾ? ನನ್ನಿಂದ ಅಂದರೆ ಇಲ್ಲಿ ಯಾರೋ ಕೇಳ್ತಿದ್ದಾರೆ, ಏನಂತ ಏನು ಹೇಳ್ತಿದ್ದಾರೆ ನೋಡೋಣ. ನನ್ನಿಂದ 20 ಕಳೆದರೆ 80 ಆಗುವುದು. ಹಾಗಾದರೆ ನಾನು ಯಾರು? ಯಾರವರು? ಯೋಚನೆ ಮಾಡಿ. ಅವರಿಂದ 20 ತೆಗೆದ್ರೆ 80 ಸಿಗುತ್ತಂತೆ. ಹಾಂ, ವೆರಿ ಗುಡ್. ಯಾರೋ ಅಲ್ಲಿ ಹೇಳ್ತಾ ಇದ್ದೀರಾ? 100. ನನ್ನಿಂದ ಅಂದರೆ ಇಲ್ಲಿ ಯಾರು? 100. 100ರಿಂದ 20 ಕಳೆದರೆ ಎಷ್ಟಾಗುತ್ತೆ? 80 ಆಗುತ್ತೆ. ವೆರಿ ಗುಡ್ ಚಿಲ್ಡ್ರನ್. ಇನ್ನೊಂದು ಒಗಟು ಬರ್ತಾ ಇದೆ, ನೋಡೋಣ ಏನು ಬರ್ತಾ ಇದೆ ಅಂತ. ಏನು ಮಿಸ್ ಅದು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ? ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ನಾನು. ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ನಾನು. ಹಾಗಾದರೆ ನಾನು ಯಾರು? ಯಾರಪ್ಪ ಅವರು? ವೆರಿ ಗುಡ್, ವ್ಯವಕಲ್ಯ. ವ್ಯವಕಲಕ ಮತ್ತು ವ್ಯತ್ಯಾಸಗಳ ಮೊತ್ತವೇ ವ್ಯವಕಲ್ಯ. ವೆರಿ ಗುಡ್ ಚಿಲ್ಡ್ರನ್. ತುಂಬ ಚೆನ್ನಾಗಿ ನೀವು ಆನ್ಸರ್ ಹೇಳಿದ್ದೀರಾ. ವ್ಯವಕಲನಕ್ಕೆ ಸಂಬಂಧಿಸಿದ ಈ ಲೆಕ್ಕವನ್ನು ನೀವೆಲ್ಲರೂ ಕೂಡ ಮನೆಯಲ್ಲಿ ಮಾಡಬೇಕು ಮಕ್ಕಳ. ಇದು ನಿಮಗೆ ಹೋಮ್ವರ್ಕ್. ಓಕೆನಾ? ವೆರಿ ಗುಡ್ ಚಿಲ್ಡ್ರನ್. ಇಷ್ಟೊತ್ತಿನವರೆಗೆ ನಾವು ಈ ಒಂದು ಅವಧಿಯಲ್ಲಿ ದಶಕವಿಲ್ಲದಂತೆ 5 ಅಂಕಿ ಸಂಖ್ಯೆಗಳ ವ್ಯವಕಲನವನ್ನು ಮಾಡಿದ್ವಿ, ತಾಳೆ ನೋಡೋದನ್ನು ಅಭ್ಯಾಸ ಮಾಡಿದ್ವಿ, ಮತ್ತು ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸಿದ್ವಿ ಅಂತ ಹೇಳ್ತಾ, ಇನ್ನು ಎಲ್ಲರೂ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಮಕ್ಕಳ. ಮಂಜುಳಾ ಜೆ, ವಿಜ್ಞಾನ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ವಾಜರಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1, ಬೆಂಗಳೂರು ದಕ್ಷಿಣ ಜಿಲ್ಲೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ವಂದನೆಗಳು.